ಒಂದು ದಿನದಲ್ಲಿ ಏನೂ ಬದಲಾಗುವುದಿಲ್ಲ, ಆದರೆ ಪ್ರತಿದಿನ ಕೇವಲ 1% ಉತ್ತಮಗೊಳ್ಳುತ್ತಾ ಹೋದರೆ 1 ವರ್ಷದ ಕೊನೆಗೆ ನೀವು 36,600% ಹೆಚ್ಚು ಉತ್ತಮರಾಗಿರುತ್ತೀರಿ. ಇದೇ ಅನುರೂಪದ ಅಭ್ಯಾಸಗಳ ಅಕ್ಷಯ ಶಕ್ತಿ. ನಮಸ್ಕಾರ. ಪುಸ್ತಕಧಾರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ತಮ್ಮ ಜೀವನದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರಬೇಕೆಂದು ನೀವು ಹಂಬಲಿಸುತ್ತಿದ್ದೀರಾ? ನಾವು ಸಾಮಾನ್ಯವಾಗಿ ದೊಡ್ಡ ಸಾಧನೆಗೆ ದೊಡ್ಡ ಪ್ರಯತ್ನ ಬೇಕು ಎಂದು ನಂಬುತ್ತೇವೆ. ಆದರೆ ಸಣ್ಣಪುಟ್ಟ ಅಭ್ಯಾಸಗಳೇ ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತವೆ ಎಂಬ ಸತ್ಯವನ್ನು ನಾವು ಅರಿತುಕೊಳ್ಳುವುದಿಲ್ಲ. ನೀವು ಜಿಮ್ ಸೇರಬೇಕು, ಆರೋಗ್ಯಕರ ಆಹಾರ ಸೇವಿಸಬೇಕು, ಹೊಸ ಕೌಶಲ್ಯಗಳನ್ನು ಕಲಿಯಬೇಕು ಎಂದು ಪ್ರತಿದಿನ ನಿರ್ಧರಿಸಿದರೂ ಆ ಮಹತ್ವಾಕಾಂಕ್ಷೆ ಕೇವಲ ಒಂದು ಆಲೋಚನೆಯಾಗಿ ಉಳಿದುಬಿಡುತ್ತಿದೆಯೇ? ಹಾಗಿದ್ರೆ ನಿಮ್ಮ ಈ ಎಲ್ಲಾ ಸಮಸ್ಯೆಗಳಿಗೆ ಉತ್ತರವನ್ನು ನೀಡಲು ಇಂದು ನಾವು ಜೇಮ್ಸ್ ಕ್ಲಿಯರ್ ಅವರ ವಿಶ್ವಪ್ರಸಿದ್ಧ ಕೃತಿ ಅಟಾಮಿಕ್ ಹ್ಯಾಬಿಟ್ಸ್ ಕುರಿತು ಒಂದು ಆಳವಾದ ಮತ್ತು ಸಮಗ್ರ ವಿಶ್ಲೇಷಣೆಯನ್ನು ಪ್ರಾರಂಭಿಸಲಿದ್ದೇವೆ. ಈ ಪುಸ್ತಕವು ನಮ್ಮ ಬದುಕಿನಲ್ಲಿ ಸುಧಾರಣೆ ತರಲು ದೊಡ್ಡ ಪ್ರಯತ್ನಗಳಿಗಿಂತ ಹೆಚ್ಚಾಗಿ ಸಣ್ಣಪುಟ್ಟ ಬದಲಾವಣೆಗಳ ನಿರಂತರ ಶಕ್ತಿಯೇ ಹೇಗೆ ನಿರ್ಣಾಯಕ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ನಮ್ಮ ಗುರಿ ಸಾಧನೆಯ ಪಯಣಕ್ಕೆ ಪ್ರೇರಣೆಗಿಂತಲೂ ಸ್ಪಷ್ಟತೆ ಮತ್ತು ಸ್ಥಿರತೆ, ಕ್ಲಾರಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಹೇಗೆ ಅತ್ಯಗತ್ಯ ಎಂಬುದನ್ನು ನಾವು ಈ ವಿಶ್ಲೇಷಣೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕಂಡುಕೊಳ್ಳುತ್ತೇವೆ. ಈ ವಿಶ್ಲೇಷಣೆಯು ಖಂಡಿತವಾಗಿಯೂ ತಮ್ಮ ಯೋಚನಾ ವಿಧಾನವನ್ನು, ಕಾರ್ಯನಿರ್ವಹಿಸುವ ಶೈಲಿಯನ್ನು ಮತ್ತು ಯಶಸ್ಸಿನ ಕುರಿತ ತಮ್ಮ ದೃಷ್ಟಿಕೋನವನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ ಎಂಬ ದೃಢವಾದ ನಂಬಿಕೆ ನಮ್ಮದು. ಸೆಕ್ಷನ್ 1: ಸಣ್ಣ ಬದಲಾವಣೆಗಳ ಸಂಯುಕ್ತ ಶಕ್ತಿ ಮತ್ತು ವ್ಯವಸ್ಥೆಯ ಪಾತ್ರ. ನಾವು ಅಭಯ್ ಎಂಬ ಸಾಮಾನ್ಯ ಯುವಕನ ಕಥೆಯ ಮೂಲಕ ಈ ಪ್ರಬಲ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳೋಣ. ರಾತ್ರಿ ಸುಮಾರು 11 ಗಂಟೆ. ಅಭಯ್ ತನ್ನ ಚಿಕ್ಕ ಕೋಣೆಯಲ್ಲಿ ಕುಳಿತು ಮೊಬೈಲ್ ಸ್ಕ್ರೀನ್ ಮೇಲೆ ನಿರಂತರವಾಗಿ ಸ್ಕ್ರಾಲ್ ಮಾಡುತ್ತಾ ಕಾಲ ಕಳೆಯುತ್ತಿದ್ದ. ಪ್ರತಿದಿನದಂತೆ ಅಂದು ಕೂಡ ಅವನು ನಾಳೆಯಿಂದ ಎಲ್ಲವನ್ನೂ ಬದಲಾಯಿಸುತ್ತೇನೆ ಎಂದು ನಿರ್ಧರಿಸಿದ್ದ. ಅವನು ಜಿಮ್ಗೆ ಸೇರುತ್ತೇನೆ, ಆರೋಗ್ಯಕರ ಆಹಾರ ಸೇವಿಸುತ್ತೇನೆ ಮತ್ತು ತನ್ನ ಕನಸಿನ ಸ್ಟಾರ್ಟ್ಅಪ್ಗಾಗಿ ಕೆಲಸ ಶುರು ಮಾಡುತ್ತೇನೆ ಎಂದುಕೊಳ್ಳುತ್ತಿದ್ದ. ಆದರೆ ಪ್ರತಿದಿನದಂತೆ ಇಂದು ಕೂಡ ಆ ಆಲೋಚನೆಗಳು ಕೇವಲ ಕನಸುಗಳಾಗಿಯೇ ಉಳಿಯುತ್ತಿದ್ದವು. ಅಭಯ್ ಯಾವುದೇ ಅಸಾಧಾರಣ ವ್ಯಕ್ತಿಯಾಗಿರಲಿಲ್ಲ, ಬದಲಿಗೆ ನಿಮ್ಮಂತೆಯೇ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದವನಾಗಿದ್ದ. ಆದರೆ ಅವನು ತನ್ನ ಜೀವನದಲ್ಲಿ ಏನಾದರೂ ಮಹತ್ತರವಾದದ್ದನ್ನು ಸಾಧಿಸಲು ಬಯಸಿದ್ದ. ಆದರೂ ನನ್ನ ಬದುಕು ಎಷ್ಟು ದೊಡ್ಡದೇ, ಇಷ್ಟು ದೊಡ್ಡ ಬದಲಾವಣೆಗಳನ್ನು ತರಲು ಎಲ್ಲಿಂದ ಶುರು ಮಾಡಬೇಕು ಎಂಬ ಗೊಂದಲದಲ್ಲಿ ಸಿಲುಕಿದ್ದನು, ಮತ್ತು ಈ ಗೊಂದಲವೇ ಅವನನ್ನು ಏನನ್ನೂ ಪ್ರಾರಂಭಿಸದಂತೆ ತಡೆಯುತ್ತಿತ್ತು. ಒಂದು ದಿನ ಅವನ ಸ್ನೇಹಿತ ನಿಖಿಲ್ ಅವನಿಗೆ ಜೇಮ್ಸ್ ಕ್ಲಿಯರ್ ಅವರ ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕವನ್ನು ನೀಡಿದನು. ಮೊದಲು ಅಭಯ್ಗೆ ಇದು ಕೇವಲ ಒಂದು ಟಿಪಿಕಲ್ ಪ್ರೇರಕ ಪುಸ್ತಕವಿರಬಹುದು. ಅದರಲ್ಲಿ ಸ್ವಯಂ ನಂಬಿಕೆ ಇಡಿ, ಎಂದಿಗೂ ಕೈಬಿಡದಿರಿ ಎಂಬಂತಹ ಹಳೆಯ ಮಾತುಗಳಿರಬಹುದು ಎಂದು ಅನಿಸಿತು. ಆದರೆ ಅವನು ಆ ಪುಸ್ತಕವನ್ನು ಓದಲು ಪ್ರಾರಂಭಿಸಿದಾಗ ಅದರಲ್ಲಿರುವ ಚಿಂತನೆಗಳು ವಿಭಿನ್ನವಾಗಿವೆ ಎಂದು ಅರಿವಾಯಿತು. ಈ ಕೃತಿಯು ಅತ್ಯಂತ ಸಣ್ಣ ಬದಲಾವಣೆಗಳ ಅಗಾಧ ಶಕ್ತಿಯ ಬಗ್ಗೆ ಮಾತನಾಡುತ್ತಿತ್ತು. ಈ ಸಣ್ಣ ಬದಲಾವಣೆಗಳು ನಿಧಾನವಾಗಿ ಬೆಳೆದು ಒಂದು ದಿನ ದೊಡ್ಡ ಯಶಸ್ಸಾಗಿ ಪರಿವರ್ತನೆಯಾಗುತ್ತವೆ. ಅಟಾಮಿಕ್ ಹ್ಯಾಬಿಟ್ಸ್ ಎಂದರೆ ಅನುರೂಪದ ಅಭ್ಯಾಸಗಳು. ಇವುಗಳು ಎಷ್ಟು ಚಿಕ್ಕದಾಗಿರುತ್ತವೆ ಎಂದರೆ ಅವುಗಳನ್ನು ನಿರ್ಲಕ್ಷಿಸುವುದು ಸುಲಭ. ಆದರೆ ನಾವು ಅವುಗಳನ್ನು ಪ್ರತಿದಿನ ಆಡಲು ಪ್ರಾರಂಭಿಸಿದರೆ ಅವುಗಳ ಸಂಯುಕ್ತ ಪರಿಣಾಮವು ಅಗಾಧವಾಗಿರುತ್ತದೆ. ಅಭಯ್ಗೆ ಈ ಪರಿಕಲ್ಪನೆ ತಕ್ಷಣವೇ ಮನಸ್ಸಿಗೆ ಹಿಡಿಸಿತು. ಅವನು ಈ ಬಾರಿ ಪರಿಪೂರ್ಣತೆಯ ಮೇಲೆ ಗಮನ ಹರಿಸುವ ಬದಲು ಕೇವಲ ಸ್ಥಿರತೆ, ಕನ್ಸಿಸ್ಟೆನ್ಸಿ ಮೇಲೆ ಗಮನ ಹರಿಸಲು ನಿರ್ಧರಿಸಿದನು. ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಅವನು ಯಾವುದೇ ಮಹತ್ತರ ಗುರಿಯನ್ನು ಇಟ್ಟುಕೊಳ್ಳಲಿಲ್ಲ. ಬದಲಿಗೆ ಪ್ರತಿದಿನ ಬೆಳಿಗ್ಗೆ ಕೇವಲ 5 ನಿಮಿಷಗಳ ಕಾಲ ಸ್ಟ್ರೆಚಿಂಗ್ ಮಾಡುವುದಾಗಿ ತೀರ್ಮಾನಿಸಿದ. ಯಾವುದೇ ಜಿಮ್ಗೆ ಹೋಗುವುದು ಬೇಡ, ಯಾವುದೇ ಕಠಿಣವಾದ ದಿನಚರಿಯೂ ಬೇಡ, ಕೇವಲ 5 ನಿಮಿಷಗಳ ಕಾಲ ದೇಹವನ್ನು ಚಲಿಸುವುದು. ಮೊದಲ ದಿನ ಸ್ವಲ್ಪ ಅಸಹಜವೆನಿಸಿದರೂ ಅವನು ತನಗೆ ತಾನೇ ಹೇಳಿಕೊಂಡನು, ಕೇವಲ 5 ನಿಮಿಷದ ಕೆಲಸ, ನಂತರ ನೀನು ಬಯಸಿದ್ದನ್ನು ಮಾಡಬಹುದು. ಈ 5 ನಿಮಿಷಗಳ ಕಾರ್ಯದಿಂದ ಅವನ ದಿನದ ಆರಂಭವು ಚುರುಕಾಯಿತು. ನಿಧಾನವಾಗಿ ಈ 5 ನಿಮಿಷಗಳ ವ್ಯಾಯಾಮ 10 ನಿಮಿಷಗಳಲ್ಲಿ ಬದಲಾಯಿತು. ನಂತರ ದೇಹ ಚುರುಕುಗೊಂಡ ನಂತರ ದಿನವನ್ನು ಒಂದು ಒಳ್ಳೆಯ ಪುಸ್ತಕ ಓದುವುದರ ಮೂಲಕ ಏಕೆ ಪ್ರಾರಂಭಿಸಬಾರದು ಎಂದು ಆಲೋಚಿಸಿದ. ಅವನು ಪ್ರತಿದಿನ ಬೆಳಿಗ್ಗೆ 10 ನಿಮಿಷಗಳ ಕಾಲ ಓದುವ ಅಭ್ಯಾಸವನ್ನು ರೂಢಿಸಿಕೊಂಡನು. ಆರಂಭದಲ್ಲಿ ಇಂತಹ ಚಿಕ್ಕ ಹೆಜ್ಜೆಗಳನ್ನು ಇಡುತ್ತಿರುವುದಕ್ಕೆ ಅವನಿಗೆ ಸ್ವತಃ ತಾನೇ ನಗು ಬರುತ್ತಿತ್ತು. ಆಗ ಅವನಿಗೆ ಜೇಮ್ಸ್ ಕ್ಲಿಯರ್ ಅವರ ಮಾತು ನೆನಪಾಯಿತು. ಅಭ್ಯಾಸಗಳು ಆತ್ಮ ಸುಧಾರಣೆಯ ಸಂಯುಕ್ತ ಬಡ್ಡಿದರ ಇದ್ದಂತೆ. ಹೇಗೆ ಹಣದ ಮೇಲಿನ ಬಡ್ಡಿ ಕ್ರಮೇಣ ಬೆಳೆದು ದೊಡ್ಡ ಮೊತ್ತವಾಗುತ್ತದೆಯೋ ಹಾಗೆಯೇ ಅಭ್ಯಾಸಗಳು ಕೂಡ ಕಾಲಾನಂತರದಲ್ಲಿ ಸಂಯುಕ್ತವಾಗಿ ಬೆಳೆಯುತ್ತವೆ. ಅಭಯ್ ತನಗೆ ತಾನೇ ಅರ್ಥ ಮಾಡಿಸಿದನು. ಈ 10 ನಿಮಿಷಗಳ ಬದಲಾವಣೆಗಳೇ ಒಂದು ದಿನ ಅವನನ್ನು ತಾನು ಬಯಸುವ ವ್ಯಕ್ತಿಯಾಗಿ ಪರಿವರ್ತಿಸುತ್ತವೆ. 1 ತಿಂಗಳು ಕಳೆದರೂ ಅವನು ತನ್ನ ಈ ಚಿಕ್ಕ ಅಭ್ಯಾಸಗಳನ್ನು ತಪ್ಪಿಸದೆ ಮುಂದುವರಿಸಿದನು. ಈಗ ಅವನ ಮನಸ್ಥಿತಿ ನಿಧಾನವಾಗಿ ಬದಲಾಗುತ್ತಿತ್ತು. ಮೊದಲು ದೊಡ್ಡ ಬದಲಾವಣೆಗಳಿದ್ದರೆ ಮಾತ್ರ ವ್ಯತ್ಯಾಸವಾಗುತ್ತದೆ ಎಂದು ಭಾವಿಸುತ್ತಿದ್ದವನು ಈಗ ನಿಜವಾದ ಶಕ್ತಿ ತೀವ್ರತೆಯಲ್ಲಿ ಇಂಟೆನ್ಸಿಟಿ ಇಲ್ಲ, ಸ್ಥಿರತೆಯಲ್ಲಿ ಕನ್ಸಿಸ್ಟೆನ್ಸಿ ಇದೆ ಎಂದು ತಿಳಿದುಕೊಂಡನು.
ಅವನು ಮತ್ತೊಂದು ಮಹತ್ವದ ಬದಲಾವಣೆ ಮಾಡಿದ. ರಾತ್ರಿ ಮಲಗುವ ಮೊದಲು ಮೊಬೈಲ್ ಬಳಸುವುದನ್ನು ನಿಲ್ಲಿಸಿದ. ಇದರ ಬದಲಿಗೆ ಅವನು ಒಂದು ನೋಟ್ಬುಕ್ ಇಟ್ಟುಕೊಳ್ಳಲು ಪ್ರಾರಂಭಿಸಿದನು. ಅದರಲ್ಲಿ ಮರುದಿನದ 3 ಚಿಕ್ಕ ಗುರಿಗಳನ್ನು ಬೇವರೆದಿಡುತ್ತಿದ್ದ. ಉದಾಹರಣೆಗೆ 10 ನಿಮಿಷಗಳ ವಾಕ್, 1 ಗ್ಲಾಸ್ ನೀರು ಹೆಚ್ಚು ಕುಡಿಯುವುದು, ತನ್ನ ಸ್ಟಾರ್ಟ್ಅಪ್ಗಾಗಿ ಒಂದು ಹೊಸ ಕಲ್ಪನೆಯನ್ನು ಆಲೋಚಿಸುವುದು. ನಿಧಾನವಾಗಿ ಅವನ ಆತ್ಮವಿಶ್ವಾಸದ ಮಟ್ಟವು ಹೆಚ್ಚಾಗತೊಡಗಿತು. ಮೊದಲು ಅಸಾಧ್ಯವೆನಿಸಿದ್ದ ಕೆಲಸಗಳು ಈಗ ಸುಲಭವಾಗಿ ಮಾಡಲು ಸಾಧ್ಯವಾಯಿತು, ಏಕೆಂದರೆ ಅವನು ಅವುಗಳನ್ನು ಸಣ್ಣ ತುಣುಕುಗಳಾಗಿ ವಿಭಜಿಸಿದ್ದ. ಒಮ್ಮೆ ಅವನ ಮನೆಯಲ್ಲಿ ಒಂದು ಶುಭ ಕಾರ್ಯವಿತ್ತು. ಎಲ್ಲರೂ ಕೆಲಸಗಳಲ್ಲಿ ನಿರತರಾಗಿದ್ದರು ಮತ್ತು ಅವನ ದಿನಚರಿ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಯಿತು. ಹಳೆಯ ಅಭಯ್ ಆಗಿದ್ದರೆ ಇದು ಪರಿಪೂರ್ಣ ನೆಪವಾಗುತ್ತಿತ್ತು. ಎಲ್ಲವೂ ಕೆಟ್ಟಿತು, ಮತ್ತೆ ಶುರು ಮಾಡುವುದು ಕಷ್ಟ ಎಂದುಕೊಳ್ಳುತ್ತಿದ್ದ. ಆದರೆ ಈಗಿನ ಅಭಯ್ ವಿಭಿನ್ನನಾಗಿದ್ದ. ಆ ಅವ್ಯವಸ್ಥೆಯಲ್ಲೂ ಅವನು ತನ್ನ 2 ನಿಮಿಷದ ಅಭ್ಯಾಸವನ್ನು ಬಿಡಲಿಲ್ಲ. ಅವನು ತನಗೆ ತಾನೇ ನೆನಪಿಸಿದ, 1 ಬಾರಿ ತಪ್ಪಿಸು, ಆದರೆ 2 ಬಾರಿ ಎಂದಿಗೂ ತಪ್ಪಿಸಬೇಡ. ಮಿಸ್ ಒನ್ಸ್ ಬಟ್ ನೆವರ್ ಮಿಸ್ ಟ್ವೈಸ್. 1 ದಿನ ವಿರಾಮ ನಡೆಯುತ್ತದೆ, ಆದರೆ ಸತತ 2 ದಿನಗಳ ವಿರಾಮವು ಆ ಅಭ್ಯಾಸವನ್ನು ಬಹುಬೇಗನೆ ಕೊನೆಗೊಳಿಸುತ್ತದೆ ಎಂಬ ಸತ್ಯವನ್ನು ಅವನು ಅರಿತುಕೊಂಡನು. ಅಭಯ್ನ ಜೀವನ ಈಗ ಹೆಚ್ಚು ಸಂಘಟಿತವಾಗಿರಲಿಲ್ಲ, ಆದರೆ ಅದು ಉದ್ದೇಶಪೂರ್ವಕವಾಗಿತ್ತು, ಇಂಟೆನ್ಷನಲಿ. ಅವನು ಪ್ರತಿಕ್ರಿಯೆ ನೀಡುವ ಬದಲು ಆಲೋಚಿಸಿ ಕಾರ್ಯನಿರ್ವಹಿಸುತ್ತಿದ್ದ. ಅವನು ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನು ಕಡಿಮೆ ಮಾಡಿದನು ಮತ್ತು ತನ್ನ ಸ್ಕ್ರೀನ್ ಟೈಮ್ ಅನ್ನು ಟ್ರ್ಯಾಕ್ ಮಾಡಲು ಪ್ರಾರಂಭಿಸಿದನು. ಈ ಎಲ್ಲಾ ಬದಲಾವಣೆಗಳನ್ನು ಅವನು ಒಮ್ಮೆಲೇ ಮಾಡಲಿಲ್ಲ. ಬದಲಿಗೆ ಪ್ರತಿ ವಾರ ಕೇವಲ ಒಂದು ಹೊಸ ಚಿಕ್ಕ ಬದಲಾವಣೆಯನ್ನು ಸೇರಿಸುತ್ತಾ ಹಳೆಯ ಬದಲಾವಣೆಗಳನ್ನು ನಿರ್ವಹಿಸಿಕೊಂಡು ಹೋದನು. ಕೆಲವು ತಿಂಗಳುಗಳ ನಂತರ ಅವನ ಸ್ನೇಹಿತರು ಅವನನ್ನು ನೋಡಿ ಆಶ್ಚರ್ಯಪಟ್ಟರು. ನೀನು ಸಂಪೂರ್ಣವಾಗಿ ಬದಲಾಗಿದ್ಯಾ ಎಂದು ಒಬ್ಬ ಸ್ನೇಹಿತ ಹೇಳಿದ. ಅಭಯ್ನಕ್ಕೂ ಹೇಳಿದ, ಏನೂ ಇಲ್ಲ, ನಾನು ಪ್ರತಿದಿನ ಕೇವಲ 1% ಉತ್ತಮಗೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ಅವನಿಗೆ ನಿಜವಾಗಿಯೂ ಗೊತ್ತಿತ್ತು, ಪ್ರತಿದಿನದ 1% ಸುಧಾರಣೆಯು 1 ವರ್ಷದ ಕೊನೆಗೆ ಅವನನ್ನು 36,600% ಉತ್ತಮಗೊಳಿಸುತ್ತದೆ. ಅವನು ತನ್ನ ಒಂದು ಹಳೆಯ ಅಭ್ಯಾಸವನ್ನು ಬಿಟ್ಟನು, ನಕಾರಾತ್ಮಕ ಆತ್ಮವಿಚಾರ. ಮೊದಲು ಅವನು ಸ್ವತಃ ತನ್ನನ್ನು ತಾನೇ ಕಡಿಮೆ ಅಂದಾಜು ಮಾಡುತ್ತಿದ್ದ, ನನ್ನಿಂದ ಸಾಧ್ಯವಿಲ್ಲ, ನಾನು ಸೋಮಾರಿ, ನಾನು ಶಿಸ್ತಿನ ಮನುಷ್ಯನಲ್ಲ ಎಂದು. ಆದರೆ ಈಗ ಅವನು ಪ್ರತಿ ಬಾರಿ ಇಂತಹ ನಕಾರಾತ್ಮಕ ಆಲೋಚನೆ ಬಂದಾಗಲೆಲ್ಲ, ಈ ಅಭ್ಯಾಸವನ್ನು ಮಾಡುವುದರಿಂದ ನಾನು ಇಂದು 1% ಉತ್ತಮಗೊಳ್ಳಲು ಸಾಧ್ಯವೇ ಎಂದು ಪ್ರಶ್ನಿಸಿಕೊಳ್ಳಲು ಶುರು ಮಾಡಿದ. ಉತ್ತರ ಹೌದು ಎಂದಾದರೆ ಅವನು ಆ ದಿಕ್ಕಿನಲ್ಲಿ ಒಂದು ಸಣ್ಣ ಹೆಜ್ಜೆ ಇಡುತ್ತಿದ್ದ. ಅವನ ಸ್ಟಾರ್ಟ್ಅಪ್ ಕಲ್ಪನೆಯೂ ಸಹ ರೂಪ ಪಡೆಯಲು ಶುರುಮಾಡಿತು. ಅವನು ಮಾರುಕಟ್ಟೆ ಸಂಶೋಧನೆ ಪ್ರಾರಂಭಿಸಿದ, ಸಣ್ಣ ಪ್ರಮಾಣದಲ್ಲಿ ಪ್ರಯೋಗವನ್ನು ಪ್ರಾರಂಭಿಸಿದ ಮತ್ತು ಮೊದಲ 3 ತಿಂಗಳಲ್ಲೇ ಕೆಲವು ಉತ್ತಮ ಗ್ರಾಹಕರನ್ನು ಗಳಿಸಿದ. ಇಂತಹ ಸರಳ ಚಿಕ್ಕ ಹೆಜ್ಜೆಗಳಿಂದ ಇಷ್ಟು ದೊಡ್ಡ ಫಲಿತಾಂಶಗಳು ಸಿಗುತ್ತಿರುವುದು ಅವನಿಗೆ ಆಶ್ಚರ್ಯವನ್ನುಂಟು ಮಾಡಿತು. ಒಂದು ದಿನ ಅವನು ತನ್ನ ಕೋಣೆಯ ಗೋಡೆ ಮೇಲೆ ಒಂದು ವಾಕ್ಯ ಬರೆದ, ಸಫಲತೆ ಒಂದು ಗುರಿಯಲ್ಲ, ಅದು ಒಂದು ವ್ಯವಸ್ಥೆ, ಸಿಸ್ಟಮ್ ಮತ್ತು ವ್ಯವಸ್ಥೆಗಳನ್ನು ಅಭ್ಯಾಸಗಳಿಂದ ನಿರ್ಮಿಸಲಾಗುತ್ತದೆ. ಈಗ ಅಭಯ್ಗೆ ಪ್ರತಿದಿನ ದೊಡ್ಡದನ್ನು ಮಾಡಬೇಕು ಎಂಬ ಒತ್ತಡ ಇರಲಿಲ್ಲ. ಅವನಿಗೆ ಬೇಕಾಗಿದ್ದು ಕೇವಲ ತನ್ನ ವ್ಯವಸ್ಥೆಯನ್ನು ಅನುಸರಿಸುವುದು. ಆ ವ್ಯವಸ್ಥೆಯು ಅವನನ್ನು ಬಯಸಿದ ಗುರಿ ತಲುಪಿಸುತ್ತದೆ ಎಂಬ ಸ್ಪಷ್ಟತೆ ಅವನಲ್ಲಿತ್ತು. ಈ ಸಂಪೂರ್ಣ ಪಯಣದಲ್ಲಿ ಅಭಯ್ ಕಲಿತ ದೊಡ್ಡ ಪಾಠವೆಂದರೆ, ಬದಲಾವಣೆಗೆ ಪ್ರೇರಣೆ, ಮೋಟಿವೇಶನ್ ಅಗತ್ಯವಿಲ್ಲ. ಬದಲಿಗೆ ಸ್ಪಷ್ಟತೆ, ಕ್ಲಾರಿಟಿ ಮತ್ತು ಸ್ಥಿರತೆ, ಕನ್ಸಿಸ್ಟೆನ್ಸಿ ಅಗತ್ಯ. ಅವನು ಆಗಲು ಬಯಸುವ ವ್ಯಕ್ತಿಯ ಹತ್ತಿರಕ್ಕೆ ಪ್ರತಿದಿನ ಒಂದು ಹೆಜ್ಜೆ ಇಡುತ್ತಿದ್ದ. ಯಾರು ಏಕಾಏಕಿ ಎಲ್ಲವನ್ನೂ ಬದಲಾಯಿಸಬೇಕೆಂದು ಯೋಚಿಸುತ್ತಾರೋ ಅವರು ಹೆಚ್ಚಾಗಿ ಶುರು ಮಾಡುವುದೇ ಇಲ್ಲ. ಆದರೆ ಕೇವಲ 2 ನಿಮಿಷದಿಂದ ಪ್ರಾರಂಭಿಸುವವರು 1 ದಿನ 2 ಗಂಟೆಗಳಿಗೂ ತಲುಪುತ್ತಾರೆ. ಅಭಯ್ ಈಗಲೂ ಪರಿಪೂರ್ಣನಲ್ಲ, ಆದರೆ ಅವನಿಗೆ ಬೇಕಿರುವುದು ಕೇವಲ ಒಂದು ವಿಷಯ, ಪ್ರಗತಿ, ಪ್ರೋಗ್ರೆಸ್. ಪ್ರತಿದಿನ ನಿರಂತರವಾದ ಸಣ್ಣ ಪ್ರಗತಿ. ಸೆಕ್ಷನ್ 2, ಗುರುತು ಆಧಾರಿತ ಅಭ್ಯಾಸಗಳು. ನೀವು ಯಾರಾಗಲು ಬಯಸುತ್ತೀರಿ? ಸಣ್ಣ ಬದಲಾವಣೆಗಳನ್ನು ಸ್ಥಿರವಾಗಿ ಅಳವಡಿಸಿಕೊಂಡ ನಂತರ ಅಭಯ್ ಮತ್ತೊಂದು ಆಳವಾದ ಪ್ರಶ್ನೆಯೊಂದಿಗೆ ಹೋರಾಡುತ್ತಿದ್ದ. ಆ ಪ್ರಶ್ನೆ ಏನೆಂದರೆ, ನಾನು ಯಾರು ಆಗಲು ಪ್ರಯತ್ನಿಸುತ್ತಿದ್ದೇನೆ? ಅಭಯ್ಗೆ ಈಗಲೂ ಸಹ ಕೇವಲ ಫಲಿತಾಂಶ ಆಧಾರಿತ ಗುರಿಗಳನ್ನು ನಿಗದಿಪಡಿಸುವುದು ಸಾಕಾಗುವುದಿಲ್ಲ ಎಂದು ಅರ್ಥವಾಗಲಾರಂಭಿಸಿತು. ಉದಾಹರಣೆಗೆ, ನಾನು 10 ಕಿಲೋ ತೂಕ ಇಳಿಸಬೇಕು ಅಥವಾ ನಾನು ಯಶಸ್ವಿ ಉದ್ಯಮಿಯಾಗಬೇಕು. ಇವುಗಳೆಲ್ಲ ಫಲಿತಾಂಶ ಆಧಾರಿತ ಗುರಿಗಳು, ಔಟ್ಕಮ್ ಬೇಸ್ಡ್ ಗೋಲ್ಸ್. ಆದರೆ ನಮ್ಮ ಜೀವನದಲ್ಲಿ ಶಾಶ್ವತವಾದ ಮತ್ತು ದೀರ್ಘಕಾಲೀನವಾದ ಬದಲಾವಣೆ ಆಗಬೇಕಿದ್ದರೆ ನಾವು ನಮ್ಮ ಅಭ್ಯಾಸಗಳನ್ನು ನಮ್ಮ ಗುರುತಿನೊಂದಿಗೆ ಐಡೆಂಟಿಟಿ ಜೋಡಿಸಬೇಕು. ಯಶಸ್ಸು ಬಾಹ್ಯ ಸಾಧನೆಯಲ್ಲ, ಅದು ಆಂತರಿಕ ರೂಪಾಂತರ. ಅವನು ತನ್ನ ಸ್ಟಾರ್ಟ್ಅಪ್ಗಾಗಿ ಕೆಲಸ ಮಾಡುತ್ತಿದ್ದಾಗ ಒಮ್ಮೆ ಒಬ್ಬ ಗ್ರಾಹಕನಿಂದ ಬಹಳ ಕೆಟ್ಟ ಪ್ರತಿಕ್ರಿಯೆ ಸಿಕ್ಕಿತು. ಆ ಗ್ರಾಹಕನು ನಿಮ್ಮ ಕೆಲಸ ವೃತ್ತಿಪರ ಸ್ಪರ್ಶವನ್ನು ಹೊಂದಿಲ್ಲ, ಪ್ರಬುದ್ಧವಾಗಿಲ್ಲ ಎಂದು ಹೇಳಿದ. ಹಿಂದಿನ ಅಭಯ್ ಆಗಿದ್ದರೆ ಹತಾಶನಾಗಿ ಎಲ್ಲವನ್ನೂ ಬಿಡುತ್ತಿದ್ದ. ಆದರೆ ಈಗಿನ ಅಭಯ್ ಆಂತರಿಕವಾಗಿ ಬದಲಾಗಿದ್ದ.
ಅವನು ತನಗೆ ತಾನೇ ಕೇಳಿಕೊಂಡ, ನಾನು ಒಬ್ಬ ಜವಾಬ್ದಾರಿಯುತ ಉದ್ಯಮಿಯಾಗಲು ಬಯಸುವೆನೆಂದರೆ ಈ ಪ್ರತಿಕ್ರಿಯೆಯನ್ನು ನಾನು ಹೇಗೆ ನಿರ್ವಹಿಸಬೇಕು? ಇದುವೇ ಗುರುತು ಆಧಾರಿತ ಚಿಂತನೆ, ಐಡೆಂಟಿಟಿ ಬೇಸ್ಡ್ ಥಿಂಕಿಂಗ್. ಅವನು ಫಲಿತಾಂಶದ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ, ಬದಲಿಗೆ ತನ್ನ ಗುರುತಿನೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸಿದ. ಅವನು ಯೋಚಿಸಿದ, ನಾನು ಕಷ್ಟಗಳಿಗೆ ಹೆದರಿ ಹಿಂದೆ ಸರಿಯುವ ಮನುಷ್ಯನೇ ಅಥವಾ ಅವುಗಳಿಂದ ಕಲಿಯುವವನೇ? ಅವನು ತಕ್ಷಣವೇ ತನ್ನ ಗುರುತನ್ನು ಮರು ನಿರ್ವಚಿಸಲು ರೀಡಿಫೈನ್ ಪ್ರಾರಂಭಿಸಿದ. ಈಗ ಪ್ರತಿ ಅಭ್ಯಾಸವು ಯಾವುದೋ ಒಂದು ಗುರಿಯನ್ನು ತಲುಪುವುದಕ್ಕಲ್ಲ, ಬದಲಿಗೆ ತನ್ನನ್ನು ತಾನೇ ಉತ್ತಮ ವ್ಯಕ್ತಿಯನ್ನಾಗಿ ನಿರ್ಮಿಸುವುದಕ್ಕಾಗಿದೆ. ಉದಾಹರಣೆಗೆ, ಅವನು ಈಗ ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದ, ನಾನು ಪ್ರತಿದಿನ ಹೊಸ ವಿಷಯಗಳನ್ನು ಕಲಿಯುವ ವ್ಯಕ್ತಿ. ಇದಕ್ಕಾಗಿ ಅವನು ಪ್ರತಿದಿನ 15 ನಿಮಿಷಗಳ ಕಾಲ ಹೊಸದನ್ನು ಓದಲು ಶುರು ಮಾಡ. ಅವನು ಇಡೀ ಪುಸ್ತಕ ಮುಗಿಸಬೇಕು ಎಂದು ಯೋಚಿಸುತ್ತಿರಲಿಲ್ಲ, ಬದಲಿಗೆ ಒಬ್ಬ ಓದುವ ವ್ಯಕ್ತಿ ಪ್ರತಿದಿನ ಸ್ವಲ್ಪ ಓದಲೇಬೇಕು ಎಂದು ಯೋಚಿಸುತ್ತಿದ್ದ. ಇನ್ನೊಂದು ದಿನ ಅವನು ತನಗೆ ತಾನೇ ಹೇಳಿದ, ನಾನು ಶಿಸ್ತಿನ ಮನುಷ್ಯ, ಡಿಸಿಪ್ಲಿನ್ ಮ್ಯಾನ್. ಆ ಆಲೋಚನೆಯೊಂದಿಗೆ ಅವನು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ತನ್ನ ಹಾಸಿಗೆಯನ್ನು ಅಚ್ಚುಕಟ್ಟಾಗಿ ಸರಿಪಡಿಸಲು ಶುರು ಮಾಡಿದ. ಇದು ದೊಡ್ಡ ಕೆಲಸವಾಗಿರಲಿಲ್ಲ, ಆದರೆ ಇದು ಅವನ ಸುಪ್ತ ಮನಸ್ಸಿಗೆ ಒಂದು ಪ್ರಬಲ ಸಂಕೇತವಾಗಿತ್ತು. ನಾನು ನನ್ನ ಸುತ್ತಮುತ್ತಲಿನ ವಿಷಯಗಳ ಬಗ್ಗೆ ಕಾಳಜಿ ವಹಿಸುವ ವ್ಯಕ್ತಿ. ನಿಧಾನವಾಗಿ ಅವನ ಚಿಂತನೆಗಳು ಬದಲಾಗತೊಡಗಿದವು. ಈಗ ಯಾರಾದರೂ ನೀನು ಸರಿಯಾದ ಸಮಯಕ್ಕೆ ಎದ್ದೇಳಲು ಶುರು ಮಾಡಿದ್ದೀಯಾ ಎಂದು ಕೇಳಿದರೆ ಅವನ್ನಕ್ಕೂ ಹೇಳುತ್ತಿದ್ದ, ಏಕೆಂದರೆ ನಾನು ಬೇಗ ಏಳುವವನಾಗಲು ಅರ್ಲಿ ರೈಸರ್ ಬಯಸುತ್ತೇನೆ. ಅಂದರೆ ಈಗ ಅವನು ಅಭ್ಯಾಸಗಳನ್ನು ಫಲಿತಾಂಶಗಳಿಗಾಗಿ ಮಾಡುತ್ತಿರಲಿಲ್ಲ, ಬದಲಿಗೆ ತನ್ನ ಗುರುತಿಗಾಗಿ ಮಾಡುತ್ತಿದ್ದ. ಅವನ ಸ್ನೇಹಿತ ರಾಹುಲ್ ಒಮ್ಮೆ ಕೇಳಿದ, ನೀನು ಇಷ್ಟು ಸ್ಥಿರವಾಗಿ ಹೇಗೆ ಇರುತ್ತೀಯಾ? ನನ್ನಿಂದ ಯಾವ ಅಭ್ಯಾಸವೂ ಉಳಿಯುವುದಿಲ್ಲ. ಅಭಯ್ ನಗುತ್ತಾ ಉತ್ತರಿಸಿದ, ಏಕೆಂದರೆ ನಾನು ಕೇವಲ ಅಭ್ಯಾಸಗಳನ್ನು ಮಾಡುತ್ತಿಲ್ಲ, ನಾನು ನನ್ನನ್ನೇ ಹೊಸದಾಗಿ ನಿರ್ಮಿಸಿಕೊಳ್ಳುತ್ತಿದ್ದೇನೆ. ಅಭಯ್ ರಾಹುಲ್ಗೆ ವಿವರಣೆ ನೀಡಿದ, ಯಾರಾದರೂ ನಾನು ಧೂಮಪಾನಿ, ಆದರೆ ಅದನ್ನು ಬಿಡಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಹೇಳಿದಾಗ ಅವರು ಇನ್ನೂ ತಮ್ಮನ್ನು ಧೂಮಪಾನಿ ಎಂದು ನಂಬಿರುತ್ತಾರೆ. ಆದರೆ ಯಾರಾದರೂ ನಾನು ಧೂಮಪಾನ ಮಾಡದವನು ನಾನ್ ಸ್ಮೋಕರ್ ಎಂದು ಹೇಳಿದಾಗ ಅವರು ತಮ್ಮನ್ನು ಹೊಸ ಗುರುತಿಗೆ ಜೋಡಿಸಿಕೊಳ್ಳುತ್ತಾರೆ ಮತ್ತು ಆ ಗುರುತಿಗೆ ಅನುಗುಣವಾಗಿ ಅವರ ಕಾರ್ಯಗಳು ಬದಲಾಗುತ್ತವೆ. ಅಭಯ್ ಈಗ ತನ್ನ ಸ್ಟಾರ್ಟ್ಅಪ್ ದೊಡ್ಡದಾಗಿಲ್ಲದಿದ್ದರೂ ತನ್ನನ್ನು ತಾನೇ ಉದ್ಯಮಿಯಂತೆ ಆಂಟ್ರಪ್ರೆನರ್ ವರ್ತಿಸಲು ಶುರು ಮಾಡಿದ. ಅವನು ತನ್ನ ಭಾಷೆಯನ್ನು ಬದಲಾಯಿಸಿದ. ನನ್ನ ಚಿಕ್ಕ ಪ್ರಯತ್ನ ಎಂದು ಹೇಳುವ ಬದಲು ನನ್ನ ವ್ಯವಹಾರ ಎಂದು ಹೇಳುತ್ತಿದ್ದ. ಈ ಚಿಕ್ಕ ಬದಲಾವಣೆ ಅವನ ಆತ್ಮವಿಶ್ವಾಸವನ್ನು ಬಹಳಷ್ಟು ಹೆಚ್ಚಿಸಿತು. ಅವನು ಒಂದು ಡೈರಿ ಇಟ್ಟುಕೊಂಡನು, ಅದರಲ್ಲಿ ಪ್ರತಿದಿನ ತನಗೆ ತಾನೇ ಒಂದು ಪ್ರಶ್ನೆ ಕೇಳುತ್ತಿದ್ದ, ನಾನು ಆಗಲು ಬಯಸುವ ವ್ಯಕ್ತಿಯ ಹತ್ತಿರಕ್ಕೆ ಇನ್ನು ನನ್ನನ್ನು ಕೊಂಡೊಯ್ಯುವಂತಹ ಏನು ಕೆಲಸ ಮಾಡಿದೆ? ಕೆಲವೊಮ್ಮೆ ನಾನು ಗ್ರಾಹಕರ ಮಾತನ್ನು ರಕ್ಷಣಾತ್ಮಕವಾಗಿಲ್ಲದೆ ಗಮನವಿಟ್ಟು ಕೇಳಿದೆ ಎಂದು ಉತ್ತರ ಸಿಗುತ್ತಿತ್ತು. ಕೆಲವೊಮ್ಮೆ ನಾನು ಮೊಬೈಲ್ ಪಕ್ಕಕ್ಕಿಟ್ಟು 1 ಗಂಟೆ ಆಳವಾದ ಕೆಲಸ ಮಾಡಿದೆ ಎಂದು ಉತ್ತರ ಸಿಗುತ್ತಿತ್ತು. ಕೆಲವೊಮ್ಮೆ ಏನೂ ಮಾಡದಿದ್ದಾಗ ಅವನು ಪ್ರಾಮಾಣಿಕವಾಗಿ ಇನ್ನು ನಾನು ವಿಚಲಿತನಾಗಿದ್ದೆ, ಆದರೆ ನಾಳೆ ಉತ್ತಮಗೊಳ್ಳುತ್ತೇನೆ ಎಂದು ಬರೆಯುತ್ತಿದ್ದ. ಈ ಸ್ವಯಂ ಪ್ರತಿಫಲನ, ಸೆಲ್ಫ್ ರಿಫ್ಲೆಕ್ಷನ್ ಅಭ್ಯಾಸವಾಯಿತು. ಈಗ ಅವನು ತನ್ನೊಂದಿಗೆ ಹೋರಾಡುವ ಬದಲು ತನ್ನೊಂದಿಗೆ ಬೆರೆಯಲು ಶುರು ಮಾಡಿದ. ಅವನ ಆಂತರಿಕ ಪರಿವರ್ತನೆ ಈಗ ಹೊರಗೆ ಕಾಣುತ್ತಿತ್ತು. ಅವನ ದೇಹ ಭಾಷೆ ಆತ್ಮವಿಶ್ವಾಸದಿಂದ ಕೂಡಿತ್ತು. ಅವನು ಇತರರನ್ನು ಮೆಚ್ಚಿಸಲು ಅಲ್ಲ, ಬದಲಿಗೆ ತನ್ನೊಂದಿಗೆ ಸಂಪರ್ಕದಲ್ಲಿರಲು ತನ್ನ ಉಡುಗೆ ತೊಡುಗೆಗಳ ಬಗ್ಗೆ ಗಮನ ಕೊಡಲು ಶುರು ಮಾಡಿದ. ಅವನು ಯೋಚಿಸುತ್ತಿದ್ದ, ನಾನು ಶಿಸ್ತಿನ ಪ್ರಸ್ತುತಪಡಿಸಬಹುದಾದ ಗೌರವಾನ್ವಿತ ವ್ಯಕ್ತಿ ಮತ್ತು ನನಗೆ ಅದಕ್ಕೆ ಅನುಗುಣವಾಗಿ ಕಾಣಬೇಕು. ಅವನು ಅತ್ಯಂತ ಸರಳ ತಂತ್ರವನ್ನು ಅಳವಡಿಸಿದ್ದ. ಪ್ರತಿ ಬಾರಿ ಒಂದು ಕೆಲಸ ಮಾಡುವಾಗ ಅವನು ತನಗೆ ತಾನೇ ಕೇಳುತ್ತಿದ್ದ, ನಾನು ಆಗಲು ಬಯಸುವ ವ್ಯಕ್ತಿಯ ಕೆಲಸ ಇದೇನಾ? ಉದಾಹರಣೆಗೆ, ರಾತ್ರಿ 12 ಗಂಟೆಯವರೆಗೆ ಸ್ಕ್ರಾಲ್ ಮಾಡಬೇಕಾಗಿದ್ದರೆ ಅವನು ಕೇಳುತ್ತಿದ್ದ, ಶಾಂತ ಮತ್ತು ಕೇಂದ್ರೀಕೃತ ವ್ಯಕ್ತಿ ಹೀಗೆ ಮಾಡುತ್ತಾನೆಯೇ? ಉತ್ತರ ಇಲ್ಲ ಎಂದಾದರೆ ಅವನು ಮೊಬೈಲ್ ಬಂದ್ ಮಾಡಿ ಮಲಗುತ್ತಿದ್ದ. ಈ ಎಲ್ಲ ಚಿಕ್ಕ ಬದಲಾವಣೆಗಳು ಅಭಯ್ನ ಗುರುತನ್ನು ಬಲಪಡಿಸಿದವು. ಒಂದು ದಿನ ಅವನಿಗೆ ಉದ್ಯಮಿಯಾಗಿ ಒಂದು ಪ್ರತಿಷ್ಠಿತ ಸಮಾರಂಭಕ್ಕೆ ಆಹ್ವಾನವಿತ್ತು. ಅವನು ವೇದಿಕೆಯಲ್ಲಿ ಮೈಕ್ ಹಿಡಿದಾಗ ಅವನ ಮೊದಲ ವಾಕ್ಯ, ನಾನು ಇಲ್ಲಿ ಯಾವುದೇ ದೊಡ್ಡ ಸಾಧನೆಯಿಂದಲ್ಲ, ನನ್ನ ಗುರುತಿನ ಕಾರಣದಿಂದ ನಿಂತಿದ್ದೇನೆ. ನಾನು ನನ್ನನ್ನು ಒಬ್ಬ ಬದ್ಧ, ಕಲಿಯುವವ ಮತ್ತು ಉದ್ಯಮಿ ಎಂದು ನಂಬಲು ಶುರು ಮಾಡಿದೆ ಮತ್ತು ಅದೇ ಆಗಿಬಿಟ್ಟೆ. ಅಭಯ್ಗೆ ಈಗ ಸ್ಪಷ್ಟವಾಗಿತ್ತು, ಗುರುತನ್ನು ಮೊದಲು ನಿರ್ಮಿಸಿ, ಫಲಿತಾಂಶಗಳು ತಾವಾಗಿಯೇ ಬರುತ್ತವೆ. ಗುರುತು ಆಧಾರಿತ ಅಭ್ಯಾಸಗಳ ಅತ್ಯಂತ ದೊಡ್ಡ ಗುಣವೆಂದರೆ ಅವು ತಾತ್ಕಾಲಿಕವಾಗಿರುವುದಿಲ್ಲ. ಯಾರಾದರೂ ಕೇವಲ ತೂಕ ಇಳಿಸಲು ಬಯಸಿದರೆ ಆ ಗುರಿ ತಲುಪಿದ ನಂತರ ಹಳೆಯ ಅಭ್ಯಾಸಗಳಿಗೆ ಮರಳಬಹುದು. ಆದರೆ ಯಾರಾದರೂ ತಮ್ಮನ್ನು ಆರೋಗ್ಯವಂತ ವ್ಯಕ್ತಿ ಎಂದು ಭಾವಿಸಿದರೆ ಅವರು ಯಾವಾಗಲೂ ಆರೋಗ್ಯಕ್ಕೆ ಆದ್ಯತೆ ನೀಡುತ್ತಾರೆ. ಅಭಯ್ ಈಗ ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದ, ನಾನು ಬದ್ಧತೆಗಳನ್ನು ಪೂರೈಸುವ ವ್ಯಕ್ತಿ, ನಾನು ಪ್ರತಿದಿನ ಮೌಲ್ಯಯುತವಾದದ್ದನ್ನು ಕಲಿಯುವ ವ್ಯಕ್ತಿ, ನಾನು ಶಿಸ್ತನ್ನು ಆನಂದಿಸುವ ವ್ಯಕ್ತಿ. ಅವನ ಗುರುತೇ ಈಗ ಅವನ ಅಭ್ಯಾಸಗಳನ್ನು ನಿರ್ವಹಿಸುತ್ತಿತ್ತು. ಸೆಕ್ಷನ್ 3, ವರ್ತನೆ ಬದಲಾವಣೆಯ 4 ನಿಯಮಗಳು.
ಅಭಯ್ ತನ್ನ ಹೆಚ್ಚಿನ ಅಭ್ಯಾಸಗಳಲ್ಲಿ ಸ್ಥಿರತೆಯನ್ನು ಸಾಧಿಸಿದ್ದರೂ ಡೈಲಿ ಜರ್ನಲಿಂಗ್ ದಿನಚರಿ ಬರೆಯುವುದು ಅಭ್ಯಾಸದಲ್ಲಿ ತೊಂದರೆ ಅನುಭವಿಸುತ್ತಿದ್ದ. ಆರಂಭದಲ್ಲಿ 2-3 ದಿನ ಸರಿಯಾಗಿ ನಡೆದರೂ ನಂತರ ಸ್ಥಿರತೆ ಮುಗಿಯುತ್ತಿತ್ತು. ಅವನು ಯೋಚಿಸಿದ, ಈ ಸಮಸ್ಯೆಗೆ ಪರಿಹಾರ ಏನು? ಅವನಿಗೆ ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕದಲ್ಲಿನ ಪ್ರಮುಖ ಪರಿಕಲ್ಪನೆ ನೆನಪಾಯಿತು. ವರ್ತನೆ ಬದಲಾವಣೆಯ 4 ನಿಯಮಗಳು, ದಿ 4 ಲಾಸ್ ಆಫ್ ಬಿಹೇವಿಯರ್ ಚೇಂಜ್. ಯಾವುದೇ ಅಭ್ಯಾಸವು ಕಾರ್ಯನಿರ್ವಹಿಸುವ ಚಕ್ರವನ್ನು ಈ 4 ಹಂತಗಳು ವಿವರಿಸುತ್ತವೆ. 1. ಕ್ಯೂ ಸಂಕೇತ. 2. ಕ್ರೇವಿಂಗ್ ಬಯಕೆ. 3. ರೆಸ್ಪಾನ್ಸ್ ಪ್ರತಿಕ್ರಿಯೆ ಕಾರ್ಯ. 4. ರಿವಾರ್ಡ್ ಬಹುಮಾನ ತೃಪ್ತಿ. ಉತ್ತಮ ಅಭ್ಯಾಸಗಳನ್ನು ಪ್ರಾರಂಭಿಸಲು ಈ 4 ನಿಯಮಗಳನ್ನು ನಾವು ಈ ರೀತಿ ಬಳಸಬೇಕು. ಅದನ್ನು ಸ್ಪಷ್ಟವಾಗಿ ಮಾಡಿ, ಅದನ್ನು ಆಕರ್ಷಕವಾಗಿ ಮಾಡಿ, ಅದನ್ನು ಸುಲಭವಾಗಿ ಮಾಡಿ, ಅದನ್ನು ತೃಪ್ತಿಕರವಾಗಿ ಮಾಡಿ. 1. ಅದನ್ನು ಸ್ಪಷ್ಟವಾಗಿ ಮಾಡಿ, ಮೇಕ್ ಇಟ್ ಆಬ್ವಿಯಸ್. ಕ್ಯೂ. ಅಭ್ಯಾಸವು ಶುರುವಾಗಲು ಒಂದು ಸ್ಪಷ್ಟವಾದ ಕ್ಯೂ ಅಥವಾ ಸಂಕೇತ ಬೇಕು. ಅಭಯ್ ತಾನು ಜರ್ನಲಿಂಗ್ ಯಾವಾಗ ಮಾಡುತ್ತಿದ್ದೆ ಎಂದು ಆಲೋಚಿಸಿದ. ರಾತ್ರಿ ಎಲ್ಲಾ ಕೆಲಸ ಮುಗಿದ ಮೇಲೆ ಮಾಡುತ್ತಿದ್ದೆ. ಆದರೆ ಅಲ್ಲಿಯವರೆಗೂ ಸುಸ್ತಾಗಿರುತ್ತಿದ್ದ ಮತ್ತು ಮೊಬೈಲ್ ಸ್ಕ್ರಾಲ್ ಮಾಡುತ್ತಾ ಮಲಗಿಬಿಡುತ್ತಿದ್ದ. ಕ್ಯೂ ಅಸ್ಪಷ್ಟವಾಗಿದ್ದರಿಂದ ಅಭ್ಯಾಸ ಶುರುವಾಗುತ್ತಿರಲಿಲ್ಲ. ಅವನು ಕ್ಯೂ ಅನ್ನು ಬದಲಾಯಿಸಲು ನಿರ್ಧರಿಸಿದ. ಇನ್ನು ಮುಂದೆ ಜರ್ನಲಿಂಗ್ ಅನ್ನು ಬೆಳಿಗ್ಗೆ ಮನಸ್ಸು ತಾಜಾವಾಗಿರುವಾಗ ಮಾಡಲು ನಿರ್ಧರಿಸಿದ. ಮತ್ತು ಕ್ಯೂ ಏನಾಗಿರಬೇಕು? ಇಲ್ಲಿಯವರೆಗೂ ಡ್ರಾಯರ್ನಲ್ಲಿ ಇರುತ್ತಿದ್ದ ಅವನ ಅತ್ಯಂತ ಇಷ್ಟವಾದ ಪೆನ್ ಮತ್ತು ನೋಟ್ಬುಕ್ ಅನ್ನು ತನ್ನ ಡೆಸ್ಕ್ ಮೇಲೆ ಹೊರಗೆ ಇಟ್ಟನು. ಅವುಗಳನ್ನು ನೋಡಿದ ತಕ್ಷಣ ಜರ್ನಲಿಂಗ್ ಮಾಡಬೇಕು ಎಂದು ನೆನಪಾಗುವಂತೆ ಮಾಡಿದ. ವರ್ತನೆಯನ್ನು ಬದಲಾಯಿಸಲು ಪ್ರೇರಣೆಗಿಂತ ಸ್ಪಷ್ಟತೆ ಮತ್ತು ಸೂಕ್ತ ಪರಿಸರವೇ ಮುಖ್ಯ. ಜೇಮ್ಸ್ ಕ್ಲಿಯರ್ ಹೇಳುವಂತೆ, ಪರಿಸರವೇ ಅದೃಶ್ಯ ಕೈಯಂತೆ ನಮ್ಮ ನಿರ್ಧಾರಗಳನ್ನು ರೂಪಿಸುತ್ತದೆ. ಈ ಕ್ಯೂ ಅನ್ನು ಬಲಪಡಿಸಲು ಅಭಯ್ 2 ಪ್ರಮುಖ ತಂತ್ರಗಳನ್ನು ಬಳಸಿದ. ಕಾರ್ಯಗತಗೊಳಿಸುವ ಉದ್ದೇಶಗಳು, ಇಂಪ್ಲಿಮೆಂಟೇಷನ್ ಇಂಟೆನ್ಷನ್ಸ್. ಅಭ್ಯಾಸವನ್ನು ಅಸ್ಪಷ್ಟವಾಗಿ ಇಡುವ ಬದಲು ಅದನ್ನು ಸ್ಫಟಿಕದಷ್ಟು ಸ್ಪಷ್ಟವಾದ ಯೋಜನೆಯಾಗಿ ರೂಪಿಸುವುದು. ಯಾವಾಗ, ಎಲ್ಲಿ ಮತ್ತು ಹೇಗೆ ನಾನು ಈ ಅಭ್ಯಾಸವನ್ನು ಮಾಡುತ್ತೇನೆ ಎಂಬುದನ್ನು ನಿಗದಿಪಡಿಸುವುದು. ಉದಾಹರಣೆ, ಅಭಯ್ನ ಧ್ಯಾನ ಅಭ್ಯಾಸ ಹೀಗೆ ಶುರುವಾಯಿತು. ನಾನು ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ನನ್ನ ಚಹಾ ಮುಗಿದ ತಕ್ಷಣ ನನ್ನ ರೀಡಿಂಗ್ ಕಾರ್ನರ್ನಲ್ಲಿ 5 ನಿಮಿಷ ಧ್ಯಾನ ಮಾಡುತ್ತೇನೆ. ಅಭ್ಯಾಸ ಜೋಡಣೆ ತಂತ್ರ, ಹ್ಯಾಬಿಟ್ ಸ್ಟ್ಯಾಕಿಂಗ್. ನಾವು ಈಗಾಗಲೇ ಇರುವ ಅಭ್ಯಾಸದೊಂದಿಗೆ ಹೊಸ ಅಭ್ಯಾಸವನ್ನು ಜೋಡಿಸುತ್ತೇವೆ. ಇದರಿಂದ ಅದನ್ನು ನೆನಪಿಡುವ ಹೊರೆ ಕಡಿಮೆಯಾಗುತ್ತದೆ. ಉದಾಹರಣೆ, ನಾನು ರಾತ್ರಿ ಟೂತ್ ಬ್ರಷ್ ಅನ್ನು ಅದರ ಸ್ಥಳದಲ್ಲಿ ಇಟ್ಟ ತಕ್ಷಣ ಕೃತಜ್ಞತೆಯ ಜರ್ನಲ್ನಲ್ಲಿ 1 ಸಾಲು ಬರೆಯುತ್ತೇನೆ. ನಾನು ಹೊರಗಿನಿಂದ ಬಂದು ಶೂಗಳನ್ನು ತೆಗೆದ ತಕ್ಷಣ 1 ಗ್ಲಾಸ್ ನೀರು ಕುಡಿಯುತ್ತೇನೆ. ಒಂದು ಅಭ್ಯಾಸದಿಂದ ಇನ್ನೊಂದು ಅಭ್ಯಾಸಕ್ಕೆ ನೈಸರ್ಗಿಕವಾಗಿ ಸಂಪರ್ಕ ಉಂಟಾಯಿತು. ಅಭಯ್ ತನ್ನ ಪರಿಸರವನ್ನು ಉದ್ದೇಶಪೂರ್ವಕವಾಗಿ ವಿನ್ಯಾಸಗೊಳಿಸಿದನು. ಅವನು ತನ್ನ ಇಷ್ಟವಾದ ಪುಸ್ತಕಗಳನ್ನು ಮನೆಯ ಮೂಲೆಗಳಲ್ಲಿ, ಡೈನಿಂಗ್ ಟೇಬಲ್ ಬಳಿ ಮತ್ತು ಬೆಡ್ ಸೈಡ್ನಲ್ಲೂ ಇಡಲು ಪ್ರಾರಂಭಿಸಿದನು. ನೀವು ಏನು ನೋಡುತ್ತೀರೋ ಅದನ್ನೇ ಮಾಡುತ್ತೀರಿ. ಫೋನ್ಗಳನ್ನು ದೂರ ಮತ್ತು ಪುಸ್ತಕಗಳನ್ನು ಹತ್ತಿರಿಡುವುದರಿಂದ ಓದುವ ಅಭ್ಯಾಸ ತಾನಾಗಿಯೇ ಹೆಚ್ಚಾಯಿತು. 2. ಅದನ್ನು ಆಕರ್ಷಕವಾಗಿ ಮಾಡಿ, ಮೇಕ್ ಇಟ್ ಅಟ್ರಾಕ್ಟಿವ್. ಕ್ರೇವಿಂಗ್. ಯಾವುದೇ ಅಭ್ಯಾಸವನ್ನು ನಮ್ಮ ಮೆದುಳು ಏಕೆ ಅನುಸರಿಸುತ್ತದೆ ಎಂದರೆ ಅದು ತಕ್ಷಣದ ತೃಪ್ತಿಯನ್ನು ಬಯಸುತ್ತದೆ. ಕ್ರೇವಿಂಗ್ ಎಂದರೆ ಆ ಅಭ್ಯಾಸದಿಂದ ಸಿಗುವ ನಿರೀಕ್ಷಿತ ಪ್ರತಿಫಲದ ಬಯಕೆ. ಜರ್ನಲಿಂಗ್ನಿಂದ ಸಿಗುವ ಆಂತರಿಕ ತೃಪ್ತಿ ಅಮೂರ್ತವಾಗಿತ್ತು. ಆದ್ದರಿಂದ ಅಭಯ್ ತಕ್ಷದ ಮತ್ತು ಹೆಚ್ಚು ಆಕರ್ಷಕವಾದದ್ದನ್ನು ಸೃಷ್ಟಿಸಲು ಯತ್ನಿಸಿದ. ಅವನು ಜರ್ನಲಿಂಗ್ ಅನ್ನು ಸ್ವಲ್ಪ ಸೃಜನಾತ್ಮಕವಾಗಿ ಮಾಡಿದ. ಈಗ ಅವನು ಕೇವಲ ಆಲೋಚನೆಗಳನ್ನು ಬರೆಯುವುದಲ್ಲ, ಪ್ರತಿ ನಮೂದಿನ ಜೊತೆಗೆ ಒಂದು ಸರಳವಾದ ಡೂಡಲ್ ಕೂಡ ಮಾಡುತ್ತಿದ್ದ. ಈ ವಿನೋದದ ಅಂಶವು ಅವನನ್ನು ಸೆಳೆಯಲು ಶುರುಮಾಯಿತು ಮತ್ತು ಈ ತಂತ್ರವು ಕೆಲಸ ಮಾಡಿತು. ಇದಕ್ಕೆ ಸಂಬಂಧಿಸಿದಂತೆ ಅಭಯ್ ಪ್ರಲೋಭನ ಟೆಂಪ್ಟೇಷನ್ ಬಂಡ್ಲಿಂಗ್ ಪರಿಕಲ್ಪನೆಯನ್ನು ತನ್ನ ವ್ಯಾಯಾಮ ಅಭ್ಯಾಸದಲ್ಲಿ ಬಳಸಿದ. ಅವನಿಗೆ ಸಂಗೀತ ಕೇಳುವುದು, ವಿಶೇಷವಾಗಿ ರೆಟ್ರೋ ಹಾಡುಗಳು ಎಂದರೆ ತುಂಬಾ ಇಷ್ಟ. ಆದರೆ ವ್ಯಾಯಾಮ ಮಾಡುವುದು ಬೇಸರ ತರಿಸುತ್ತಿತ್ತು. ಹಾಗಾಗಿ ಅವನು ನಿರ್ಧರಿಸಿದ, ನಾನು ವ್ಯಾಯಾಮ ಮಾಡುವಾಗ ಮಾತ್ರ ನನ್ನ ನೆಚ್ಚಿನ ಹಾಡುಗಳನ್ನು ಕೇಳುತ್ತೇನೆ. ಇದೇ ಶಕ್ತಿಯುತವಾದ ಬಹುಮಾನವಾಯಿತು. ಈಗ ಸಂಗೀತ ಕೇಳುವ ಮನಸ್ಸಾದಾಗಲೆಲ್ಲ ಮೊದಲು ಪುಷಪ್ಗಳು, ನಂತರ ಪ್ಲೇಲಿಸ್ಟ್ ಎಂದು ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದ. ಈಗ ಅವನ ಮನಸ್ಸಿಗೆ ವರ್ಕೌಟ್ ಎಂದರೆ ಕೇವಲ ಶ್ರಮವಲ್ಲ, ವಿನೋದ, ಸಂಗೀತ ಮತ್ತು ಶಕ್ತಿ. ಅಭ್ಯಾಸವು ಬೇಸರವಾಗಿದ್ದರೆ ಅದು ನಿಮ್ಮ ಸೃಜನಶೀಲತೆಯ ಕೊರತೆ, ಅಭ್ಯಾಸದ ಕೊರತೆಯಲ್ಲ ಎಂದು ಅವನು ಕಂಡುಕೊಂಡ. ಪ್ರತಿ ಅಭ್ಯಾಸದ ಮೊದಲು ಅವನು ತನ್ನನ್ನು ಕೇಳಿಕೊಳ್ಳುತ್ತಿದ್ದ, ನಾನು ಇದನ್ನು ಹೇಗೆ ವಿನೋದಮಯವಾಗಿಸಬಹುದು? ಅವನು ತನ್ನ ಸುತ್ತಮುತ್ತಲಿನ ಜನರ ಸಕಾರಾತ್ಮಕ ಪ್ರಭಾವವನ್ನು ಬಳಸಿದನು. ತಾನು ನಿರ್ಮಿಸಲು ಬಯಸುವ ಅಭ್ಯಾಸಗಳನ್ನು ಈಗಾಗಲೇ ಅಭ್ಯಾಸ ಮಾಡುತ್ತಿರುವ ಜನರೊಂದಿಗೆ ಇರುವುದು ಅತ್ಯಂತ ಶಕ್ತಿಶಾಲಿ ಎಂದು ಅವನು ತಿಳಿದುಕೊಂಡನು.
ಹಾಗಾಗಿ ಅವನು ಒಂದು ಚಿಕ್ಕ ಅಭ್ಯಾಸ ವಲಯವನ್ನು ಪ್ರಾರಂಭಿಸಿದ. ಅಲ್ಲಿ ಸ್ನೇಹಿತರು ತಮ್ಮ ವಾರದ ಗೆಲುವುಗಳು ಮತ್ತು ಸವಾಲುಗಳನ್ನು ಚರ್ಚಿಸುತ್ತಿದ್ದರು. 3. ಅದನ್ನು ಸುಲಭವಾಗಿ ಮಾಡಿ, ಮೇಕ್ ಇಟ್ ಈಸಿ ರೆಸ್ಪಾನ್ಸ್. ಈಗ ಪ್ರತಿಕ್ರಿಯೆ ರೆಸ್ಪಾನ್ಸ್ ಸರಳವಾಗಬೇಕಿತ್ತು. ಜರ್ನಲಿಂಗ್ ಮಾಡಲು ಕುಳಿತಾಗ ನೋಟ್ಬುಕ್ ಹುಡುಕುವುದು, ಪೆನ್ ತರುವುದು, ಮನಸ್ಸನ್ನು ನಿರಾಳಗೊಳಿಸುವುದು ಇವೆಲ್ಲವೂ ಹೊರೆಯಾಗಿ ಅನಿಸುತ್ತಿದ್ದವು. ರಿಯಾಲಿಟಿಯಲ್ಲಿ ನಮ್ಮ ಮೆದುಳು ಯಾವಾಗಲೂ ಕಡಿಮೆ ಶ್ರಮದ ಮಾರ್ಗವನ್ನು ಆರಿಸಿಕೊಳ್ಳಲು ಬಯಸುತ್ತದೆ. ಅವನು ಎಲ್ಲವನ್ನೂ ಸರಳೀಕರಿಸಿದ. ನೋಟ್ಬುಕ್ ಮತ್ತು ಪೆನ್ ಮೊದಲೇ ಸಿದ್ಧವಾಗಿರುತ್ತಿದ್ದವು ಮತ್ತು ಅವನು ಒಂದು ಸ್ಥಿರ ಸ್ವರೂಪವನ್ನು ಫಿಕ್ಸ್ಡ್ ಫಾರ್ಮ್ಯಾಟ್ ರಚಿಸಿದ. 3 ಸಾಲುಗಳು ಕೃತಜ್ಞತೆ, 1 ಸಾಲು ಆದಿರದ ಪಾಠ ಮತ್ತು 1 ಡೂಡಲ್. ಇದರಿಂದ ಯೋಚಿಸಲು ಹೆಚ್ಚು ಶಕ್ತಿ ವ್ಯಯವಾಗಲಿಲ್ಲ ಮತ್ತು ಪ್ರತಿಕ್ರಿಯೆ ಸುಲಭವಾಯಿತು. ಯಾವುದೇ ಹೊಸ ಅಭ್ಯಾಸವನ್ನು ಚಿಕ್ಕ ಚಿಕ್ಕ ಹಂತಗಳಲ್ಲಿ ಶುರುಮಾಡಿ ನಿಧಾನವಾಗಿ ಹೆಚ್ಚಿಸಬೇಕು. ಇಲ್ಲಿ 2 ನಿಮಿಷದ ನಿಯಮ 2 ಮಿನಿಟ್ ರೂಲ್ ಬರುತ್ತದೆ. ಅಂದ್ರೆ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಯೋಚಿಸಿದ ತಕ್ಷಣ ಅದನ್ನು ಕೇವಲ 2 ನಿಮಿಷಗಳ ಒಳಗೆ ಶುರು ಮಾಡಿ. ಟಾಲ್ ಮಟೋಲ್ ಪ್ರೊಕ್ರಾಸ್ಟಿನೇಷನ್ ಅನ್ನು ತಪ್ಪಿಸಲು ಇದು ಉತ್ತಮ ಮಾರ್ಗ. ದೊಡ್ಡ ಕೆಲಸವನ್ನು ಸಹ ಕೇವಲ 2 ನಿಮಿಷದ ಕ್ರಿಯೆಯಾಗಿ ಪರಿವರ್ತಿಸಿ. ಉದಾಹರಣೆಗೆ, ಅರ್ಧ ಗಂಟೆ ಯೋಗ ಮಾಡುವ ಬದಲು ಕೇವಲ 5 ನಿಮಿಷ ಸ್ಟ್ರೆಚಿಂಗ್ ಮಾಡುವುದು. ನಮ್ಮ ಮೆದುಳಿಗೆ ಒಳ್ಳೆಯ ಅಭ್ಯಾಸವನ್ನು ಪ್ರಾರಂಭಿಸಲು ಸುಲಭವಾದ ಆಯ್ಕೆಯನ್ನು ನೀಡಿದಾಗ ಅದು ಪ್ರತಿಕ್ರಿಯೆಯನ್ನು ಸುಲಭವಾಗಿ ನೀಡುತ್ತದೆ. 4. ಅದನ್ನು ತೃಪ್ತಿಕರವಾಗಿ ಮಾಡಿ, ಮೇಕ್ ಇಟ್ ಸ್ಯಾಟಿಸ್ಫೈಯಿಂಗ್ ರಿವಾರ್ಡ್. ಈಗ ಉಳಿದಿರುವುದು ಬಹುಮಾನ, ರಿವಾರ್ಡ್. ರಿವಾರ್ಡ್ ಸಿಕ್ಕಾಗ ಮಾತ್ರ ಮೆದುಳಿಗೆ ಆ ಕಾರ್ಯವನ್ನು ಪುನರಾವರ್ತಿಸಲು ಸಿಗ್ನಲ್ ಸಿಗುತ್ತದೆ. ಜರ್ನಲಿಂಗ್ನ ತಕ್ಷಣದ ಪ್ರಯೋಜನಗಳು ಅಭಯ್ಗೆ ಅರ್ಥವಾಗುತ್ತಿರಲಿಲ್ಲ. ಆದ್ದರಿಂದ ಅವನು ತಾನೇ ಒಂದು ಬಹುಮಾನ ವ್ಯವಸ್ಥೆಯನ್ನು ಸೃಷ್ಟಿಸಿದ. ಪ್ರತಿ ಬಾರಿ ಜರ್ನಲಿಂಗ್ ಮಾಡಿದ ನಂತರ ಅವನು ತನಗೆ ತಾನೇ ಒಂದು ಸ್ಟಾರ್ ಸ್ಟಿಕ್ಕರ್ ನೀಡುತ್ತಿದ್ದ. ಅದನ್ನು ತನ್ನ ಗೋಡೆಯ ಕ್ಯಾಲೆಂಡರ್ನಲ್ಲಿ ಅಂಟಿಸುತ್ತಿದ್ದ. ಈ ದೃಶ್ಯ ಬಹುಮಾನವು ಅಭ್ಯಾಸವನ್ನು ಆಕರ್ಷಕ ಮತ್ತು ತೃಪ್ತಿಕರವಾಗಿಸಿತು. ಅವನು ಸತತ ಗೆಲುವುಗಳ ಸರಣಿಯನ್ನು ನೋಡಿದಾಗ ಈ ಚೈನ್ ಅನ್ನು ಮುರಿಯಬೇಡ ಎಂದು ಹೇಳಿಕೊಳ್ಳುತ್ತಿದ್ದ. ನಾವು ಒಂದು ಕೆಲಸ ಮಾಡಿದಾಗ ತಕ್ಷಣವೇ ಸಂತೋಷ ಸಿಕ್ಕರೆ ಅದನ್ನು ಮತ್ತೆ ಮಾಡಲು ನಮ್ಮ ಮನಸ್ಸು ಬಯಸುತ್ತದೆ. ಅಭಯ್ ತನ್ನ ಸಣ್ಣ ಗೆಲುವುಗಳನ್ನು ಸಂಭ್ರಮಿಸಲು ಕಲಿತನು. ತೃಪ್ತಿಕರವಾದ ಅಭ್ಯಾಸಗಳು ನಮ್ಮ ಬದುಕಿನ ಶಾಂತಿಗೆ ಮತ್ತು ಸಂತೋಷಕ್ಕೆ ಕಾರಣವಾಗುತ್ತವೆ. ಸೆಕ್ಷನ್ 4. ಕೆಟ್ಟ ಅಭ್ಯಾಸಗಳನ್ನು ಮುರಿಯುವುದು ಮತ್ತು ಪರಿಣತಿ. ಈ 4 ಹಂತಗಳು ಕ್ಯೂ, ಕ್ರೇವಿಂಗ್, ರೆಸ್ಪಾನ್ಸ್, ರಿವಾರ್ಡ್ ಅಭಯ್ನ ಹೊಸ ಅಭ್ಯಾಸಗಳನ್ನು ಬಲಪಡಿಸಿದವು. ವರ್ತನೆಯ ಬದಲಾವಣೆ ಕೇವಲ ಪ್ರೇರಣೆಯಿಂದ ಆಗುವುದಿಲ್ಲ, ಬದಲಿಗೆ ವಿನ್ಯಾಸದಿಂದ ಡಿಸೈನ್ ಆಗುತ್ತದೆ ಎಂದು ಅಭಯ್ ದೃಢವಾಗಿ ನಂಬಿದ. ಈ ನಿಯಮಗಳನ್ನು ತಲೆಕೆಳಗಾಗಿ ಅನ್ವಯಿಸುವುದರಿಂದ ಕೆಟ್ಟ ಅಭ್ಯಾಸಗಳನ್ನು ಮುರಿಯಬಹುದು. ಇನ್ವರ್ಷನ್ ಆಫ್ ದಿ 4 ಲಾಸ್. 1. ಕ್ಯೂ ಅನ್ನು ಅಗೋಚರವಾಗಿ ಮಾಡಿ, ಮೇಕ್ ಇಟ್ ಇನ್ವಿಸಿಬಲ್. 2. ಕ್ರೇವಿಂಗ್ ಅನ್ನು ಅನಾಕರ್ಷಕವಾಗಿ ಮಾಡಿ, ಮೇಕ್ ಇಟ್ ಅನ್ಅಟ್ರಾಕ್ಟಿವ್. 3. ರೆಸ್ಪಾನ್ಸ್ ಅನ್ನು ಕಷ್ಟಕರವಾಗಿ ಮಾಡಿ, ಮೇಕ್ ಇಟ್ ಡಿಫಿಕಲ್ಟ್. 4. ರಿವಾರ್ಡ್ ಅನ್ನು ಅತೃಪ್ತಿಕರವಾಗಿ ಮಾಡಿ, ಮೇಕ್ ಇಟ್ ಅನ್ಸ್ಯಾಟಿಸ್ಫೈಯಿಂಗ್. ಅಭಯ್ ಮೊಬೈಲ್ ಸ್ಕ್ರಾಲಿಂಗ್ನಂತಹ ಕೆಟ್ಟ ಅಭ್ಯಾಸವನ್ನು ಬಿಡಲು ಈ ತಂತ್ರಗಳನ್ನು ಬಳಸಿದ. 1. ಕ್ಯೂ ಅನ್ನು ಅಗೋಚರವಾಗಿ ಮಾಡಿದ. ಅವನು ಫೋನ್ ಅನ್ನು ಇನ್ನೊಂದು ಕೋಣೆಯಲ್ಲಿ ಚಾರ್ಜ್ಗೆ ಹಾಕಲು ಶುರು ಮಾಡಿದ. ಇದರಿಂದ ಕ್ಯೂ ಕಣ್ಣಿಗೆ ಕಾಣಲಿಲ್ಲ. 2. ಕ್ರೇವಿಂಗ್ ಅನ್ನು ಅನಾಕರ್ಷಕವಾಗಿ ಮಾಡಿದ. ಸೋಷಿಯಲ್ ಮೀಡಿಯಾ ಆಪ್ಗಳನ್ನು ಗ್ರೇ ಸ್ಕೇಲ್ನಲ್ಲಿ ಇಟ್ಟನು. ಇದರಿಂದ ದೃಶ್ಯಗಳು ಮಂದವಾಗಿ ಅನಾಕರ್ಷಕವಾಗಿ ಕಾಣುತ್ತಿದ್ದವು. 3. ರೆಸ್ಪಾನ್ಸ್ ಅನ್ನು ಕಷ್ಟಕರವಾಗಿ ಮಾಡಿದ. ಫೋನ್ನಲ್ಲಿ ಆಪ್ ತೆರೆಯುವ ಮೊದಲು 10 ಸೆಕೆಂಡ್ಗಳ ವಿಳಂಬವನ್ನು ಡಿಲೇ ಆಪ್ ಹೊಂದಿಸಿದನು. 4. ರಿವಾರ್ಡ್ ಅನ್ನು ಅತೃಪ್ತಿಕರವಾಗಿ ಮಾಡಿದ. ಒಂದು ವೇಳೆ ಅವನು ಸಮಯವನ್ನು ವ್ಯರ್ಥ ಮಾಡಿದರೆ ಅವನು ತನ್ನ ಪಿಗ್ಗಿ ಬ್ಯಾಂಕ್ನಿಂದ 10 ರೂಪಾಯಿ ತೆಗೆದು ದಂಡದ ಜಾರ್ನಲ್ಲಿ ಹಾಕಬೇಕಾಗಿತ್ತು. ಇದು ಕಳೆದುಕೊಳ್ಳುವ ನೋವನ್ನು ಸೃಷ್ಟಿಸಿ ಅಭ್ಯಾಸವನ್ನು ಅತೃಪ್ತಿಕರವಾಗಿಸಿತು. ಅಭ್ಯಾಸಗಳನ್ನು ನಿರ್ಮಿಸುವುದು ಯಾವುದೇ ಪ್ರತಿಭೆಯಲ್ಲ, ಬದಲಿಗೆ ಇದೊಂದು ಕಲೆ, ಕ್ರಾಫ್ಟ್ ಎಂದು ಅಭಯ್ ಕಂಡುಕೊಂಡ. ಸರಿಯಾದ ವ್ಯವಸ್ಥೆಯನ್ನು ಅನುಸರಿಸಿದರೆ ಇದನ್ನು ಯಾರಾದರೂ ಕಲಿಯಬಹುದು. ಅಭಯ್ ಈಗ ಯಾವುದೇ ಹೊಸ ಗುರಿಯನ್ನು ಶುರು ಮಾಡುವಾಗ ಅವನು ಕೇವಲ ಫಲಿತಾಂಶದ ಬಗ್ಗೆ ಯೋಚಿಸುವುದಿಲ್ಲ, ಬದಲಿಗೆ ಅಭ್ಯಾಸವನ್ನು ವಿನ್ಯಾಸಗೊಳಿಸು, ಕೇವಲ ಫಲಿತಾಂಶವನ್ನಲ್ಲ ಎಂದು ಬರೆಯುತ್ತಾನೆ. ಅವನ ಜೀವನ ಈಗ ಕೇವಲ ಕ್ಯೂ ಆಧಾರಿತ ಜೀವನವಾಯಿತು. ಗೋಲ್ಡಿಲಾಕ್ಸ್ ನಿಯಮ, ಗೋಲ್ಡಿಲಾಕ್ಸ್ ಲಾ. ಯಶಸ್ಸಿನ ದೊಡ್ಡ ಶತ್ರು ವೈಫಲ್ಯವಲ್ಲ, ಬದಲಿಗೆ ಬೇಸರ, ಬೋರ್ಡಮ್. ಒಂದು ಹಂತವನ್ನು ತಲುಪಿದಾಗ ಅಭ್ಯಾಸಗಳು ಸುಲಭವೆನಿಸಿ ನಮಗೆ ಬೇಸರ ಉಂಟಾಗುತ್ತದೆ. ಪ್ರೇರಣೆಯನ್ನು ಕಾಪಾಡಿಕೊಳ್ಳಲು ನಮ್ಮ ಕಾರ್ಯಗಳು ತುಂಬಾ ಸುಲಭವೂ ಅಲ್ಲದ, ತುಂಬಾ ಕಷ್ಟವೂ ಅಲ್ಲದ ಹಂತದಲ್ಲಿ ಇರಬೇಕು. ನಮ್ಮ ಸಾಮರ್ಥ್ಯದ ಅಂಚಿನಲ್ಲಿರುವ ಸವಾಲುಗಳನ್ನು ಎದುರಿಸಿದಾಗ ಮಾತ್ರ ಪ್ರೇರಣೆ ಗರಿಷ್ಠ ಮಟ್ಟದಲ್ಲಿರುತ್ತದೆ. ನೈಸರ್ಗಿಕ ಸಾಮರ್ಥ್ಯಗಳು, ನ್ಯಾಚುರಲ್ ಅಬಿಲಿಟೀಸ್. ಯಶಸ್ಸಿಗೆ ನಮ್ಮ ಅಭ್ಯಾಸಗಳು ನಮ್ಮ ನೈಸರ್ಗಿಕ ಸಾಮರ್ಥ್ಯಗಳೊಂದಿಗೆ ಹೊಂದಿಕೆಯಾಗಬೇಕು. ನಿಮಗೆ ಬರವಣಿಗೆಯಲ್ಲಿ ಆಸಕ್ತಿ ಇಲ್ಲದಿದ್ದರೆ ಪ್ರಸಿದ್ಧ ಬರಹಗಾರನಾಗುವ ಗುರಿ ಇಟ್ಟುಕೊಳ್ಳುವುದು ಮೂರ್ಖತನ. ನೀವು ಆನಂದಿಸುವ ಕೆಲಸವನ್ನು ಅಭ್ಯಾಸವನ್ನಾಗಿ ಮಾಡಿ.
ಆಸಕ್ತಿಯುಳ್ಳ ವಿಷಯದಲ್ಲಿ ಕೆಲಸ ಮಾಡುವಾಗ ಅದು ಕೆಲಸದಂತೆ ಅನಿಸುವುದಿಲ್ಲ, ಬದಲಿಗೆ ಆಟದಂತೆ ಭಾಸವಾಗುತ್ತದೆ. ಅಟಾಮಿಕ್ ಹ್ಯಾಬಿಟ್ಸ್ ನಮಗೆ ಕಲಿಸುವ ಅಂತಿಮ ಪಾಠ ಏನೆಂದರೆ, ನೀವು ಸಾಧಿಸಲು ಬಯಸುವ ವ್ಯಕ್ತಿಯಾಗಲು ಪ್ರತಿದಿನ 1% ಸುಧಾರಣೆ ಸಾಕು. ನಿಮ್ಮ ಗುರುತನ್ನು ಬದಲಾಯಿಸಿ, ನಿಮ್ಮ ವ್ಯವಸ್ಥೆಗಳನ್ನು ವಿನ್ಯಾಸಗೊಳಿಸಿ. ಈ ಪುಸ್ತಕವು ನಮಗೆ ನೀಡುವ ಅತ್ಯಮೂಲ್ಯ ಪಾಠಗಳು 4 ಮುಖ್ಯ ಆಯಾಮಗಳಲ್ಲಿ ಕೇಂದ್ರೀಕೃತವಾಗಿವೆ. 1. ಸಮಯದ ಪಾತ್ರ. ನಾವು ಪ್ರತಿದಿನ ಮಾಡುವ ಸಣ್ಣ ಕೆಲಸಗಳ ಫಲಿತಾಂಶಗಳು ಸಂಯುಕ್ತ ಬಡ್ಡಿಯಂತೆ ಕಾಲಾನಂತರದಲ್ಲಿ ಬೆಳೆಯುತ್ತವೆ. 2. ಗುರುತಿನ ಮಹತ್ವ. ನೀವು ಯಾರಾಗಲು ಬಯಸುತ್ತೀರಿ ಎಂಬ ಗುರುತನ್ನು ಬದಲಾಯಿಸುವುದು ಶಾಶ್ವತ ಯಶಸ್ಸಿಗೆ ಕಾರಣವಾಗುತ್ತದೆ. 3. ವಿನ್ಯಾಸದ ಶಕ್ತಿ. ಒಳ್ಳೆಯ ಅಭ್ಯಾಸವನ್ನು ರೂಢಿಸಿಕೊಳ್ಳಲು ಅದನ್ನು ಸ್ಪಷ್ಟ, ಆಕರ್ಷಕ, ಸುಲಭ ಮತ್ತು ತೃಪ್ತಿಕರವಾಗಿಸಬೇಕು. 4. ಪ್ರಗತಿಯ ನಿರಂತರತೆ. ಪರಿಪೂರ್ಣತೆಗಿಂತ ನಿರಂತರ ಪ್ರಗತಿ ಮುಖ್ಯ. ಈ ಪುಸ್ತಕಧಾರೆ ವಿಶ್ಲೇಷಣೆಯು ತಮ್ಮ ಜೀವನವನ್ನು ಬದಲಾಯಿಸಲು ಪ್ರೇರಣೆಗಿಂತ ಹೆಚ್ಚಾಗಿ ಉತ್ತಮ ವ್ಯವಸ್ಥೆಯ ಅಗತ್ಯವಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಈ ಅಟಾಮಿಕ್ ಹ್ಯಾಬಿಟ್ಸ್ನ ಸಂಪೂರ್ಣ ವಿಶ್ಲೇಷಣೆಯನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಪುಸ್ತಕದಲ್ಲಿನ ಪ್ರತಿಯೊಂದು ಪರಿಕಲ್ಪನೆಯೂ ತಮ್ಮ ಜೀವನದಲ್ಲಿ ಸಣ್ಣ ಆದರೆ ಅರ್ಥಪೂರ್ಣ ಬದಲಾವಣೆಗಳನ್ನು ತರಲು ಸಹಾಯಕವಾಗುತ್ತದೆ ಎಂದು ನಾವು ಭಾವಿಸುತ್ತೇವೆ. ಯಾವುದೇ ಒಂದು ವಿಷಯದಲ್ಲಿ ಯಶಸ್ಸು ಸಾಧಿಸಲು ಅಥವಾ ಒಂದು ಹೊಸ ಪಯಣವನ್ನು ಶುರು ಮಾಡಲು ನಾಳೆಯವರೆಗೆ ಕಾಯಬೇಡಿ. ನೆನಪಿಡಿ, ಟೋಲ್ಮಟೋಲ್ ಅನ್ನು ನಿಲ್ಲಿಸಲು ಉತ್ತಮ ಮಾರ್ಗವೆಂದರೆ 2 ನಿಮಿಷದ ನಿಯಮದಿಂದ ಶುರು ಮಾಡುವುದು. ದೊಡ್ಡ ಬದಲಾವಣೆಗಳು ಸಣ್ಣ ಹೆಜ್ಜೆಗಳ ಮೊತ್ತವೇ ಹೊರತು ಏಕಾಏಕಿ ಆಗುವ ಪವಾಡಗಳಲ್ಲ. ಈ ವಿಡಿಯೋ ತಮ್ಮ ಕಲ್ಪನೆಗಳನ್ನು ಸ್ಪಷ್ಟಪಡಿಸಿದೆ ಮತ್ತು ನಿಮ್ಮ ಮುಂದಿನ ಅಭ್ಯಾಸಗಳನ್ನು ವಿನ್ಯಾಸಗೊಳಿಸಲು ಒಂದು ಹೊಸ ದೃಷ್ಟಿಕೋನವನ್ನು ನೀಡಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಈ ಕಲಿಕೆಯ ಪಯಣದಲ್ಲಿ ನಾವು ಯಾವಾಗಲೂ ನಿಮ್ಮೊಂದಿಗಿದ್ದೇವೆ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ತಾವು ಯಾವ ಹೊಸ ಅಭ್ಯಾಸವನ್ನು 2 ನಿಮಿಷದ ನಿಯಮದ ಮೂಲಕ ಶುರು ಮಾಡಲು ಹೊರಟಿದ್ದೀರಾ ಎಂಬುದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಮತ್ತು ತಪ್ಪದೇ ಪುಸ್ತಕಧಾರೆ ಚಾನೆಲ್ಗೆ ಚಂದಾದಾರರಾಗಿ. ಇದು ನಮ್ಮನ್ನು ಸ್ಥಿರವಾಗಿ ಉತ್ತಮ ಗುಣಮಟ್ಟದ ವಿಶ್ಲೇಷಣೆಗಳನ್ನು ನೀಡಲು ಪ್ರೇರೇಪಿಸುತ್ತದೆ. ನಾವು ಇನ್ನೊಂದು ಅದ್ಭುತ ಪುಸ್ತಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ದಿನಕ್ಕೆ ಕೇವಲ 1% ಉತ್ತಮಗೊಳ್ಳುತ್ತಾ ಇರಿ. ಧನ್ಯವಾದಗಳು ಮತ್ತು ನಮಸ್ಕಾರ.